ನಮಸ್ತೆ ಕೋಲಾರ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗಿದೆ. ಅಂದ್ರೆ ಬದಲಾವಣೆ ಆಗಿಲ್ಲ, ಬದಲಾವಣೆಯ ಪ್ರೋಸೆಸ್ ನಡೀತಾ ಇದೆ. ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವರಾಗಿದ್ರು. ಈಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಲಿ ಅಂತ CLP ಮೀಟಿಂಗ್ ಅಲ್ಲಿ ನಿನ್ನೆ ರಾತ್ರಿ ನಿರ್ಣಯ ಕೈಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಕೋಲಾರ ಜನರ ಪಾತ್ರ ತುಂಬಾ ಇದೆ. ಏನಕ್ಕೆ ಅಂದ್ರೆ ಇಡೀ ಕೋಲಾರ ಜಿಲ್ಲೆ ತಗೊಂಡ್ರೆ ಅದರಲ್ಲಿ 6 ಜನ ಶಾಸಕ ಸ್ಥಾನಗಳಿದೆ. 6 ಶಾಸಕ ಸ್ಥಾನಗಳಲ್ಲಿ 4 ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಸೊ ಮೋರ್ ದ್ಯಾನ್ ಹಾಫ್ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಆದಾಗ್ಯೂನು ಲಾಸ್ಟ್ ಕ್ಯಾಬಿನೆಟ್ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಕೋಲಾರ ಯಾವುದೇ ಶಾಸಕರಿಗೆ ಒಂದು ಸ್ಥಾನನೂ ಸಿಕ್ಕಿರ್ಲಿಲ್ಲ, ಮಂತ್ರಿ ಸ್ಥಾನ. ಈ ಸರ್ತಿ ಅಟ್ಲೀಸ್ಟ್ ಫ್ರೆಶ್ ಸಿಎಂ ವಿತ್ ಅ ಫ್ರೆಶ್ ಕ್ಯಾಬಿನೆಟ್ ಅಂತ ಏನ್ ಬರ್ತಿದ್ದಾರೆ, ಜನರೇಷನಲ್ ಶಿಫ್ಟ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಏನು ಇವಾಗ ಮುಖ್ಯಮಂತ್ರಿಗಳಾಗ್ತಿದ್ದಾರೆ, ಅವ್ರ ಕ್ಯಾಬಿನೆಟ್ ನಲ್ಲಿ ಕೋಲಾರದ ಸ್ಥಾನ ಏನಿರುತ್ತೆ ಅನ್ನುವಂಥದ್ದು ಎಲ್ರಿಗೂ ಕುತೂಹಲ ಇದೆ. ಯಾಕೆ ಅಂದ್ರೆ ಕೋಲಾರದಲ್ಲಿ 4 ಜನ ಶಾಸಕರು ಪ್ಲಸ್ 2 MLCಗಳು, ಅನಿಲ್ ಕುಮಾರ್ ಅವರು ಮತ್ತೆ ನಜೀರ್ ಅಹಮದ್ ರವರು, ಒಟ್ಟು 6 ಜನ ಶಾಸಕರು ಮಿನಿಸ್ಟರ್ ಆಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ಇವರಲ್ಲಿ ಯಾರಿಗ್ ಸಿಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ತಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನಾವು ಹೇಳ್ತಾ ಇರೋ ಕಂಟೆಂಟ್ ಸರಿ ಇದೆ ಅನ್ಸಿದ್ರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.